न क्षमन्ते विमतयस्तमुपासे श्रियः पतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजास्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये सत्याभिनवदुग्धाब्धे सञ्जातः सकलिष्टदः श्रीसत्यपूर्णतीर्थेन्दुः सन्तापान् हन्तु सन्ततं सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಪರಮ ಪವಿತ್ರವಾದ ದಿನ. ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿ ದಿವ್ಯವಾದ ಸಂದೇಶವನ್ನು ನೀಡಿದ್ದಾನೆ. ನಿಷ್ಕಾಮ ಕರ್ಮದ ಸಂದೇಶವನ್ನು ನೀಡಿದ್ದಾನೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗಗಳ ಉಪದೇಶವನ್ನು ಮಾಡಿದ್ದಾನೆ. ತನ್ನ ಒಂದೊಂದು ಲೀಲೆಗಳಿಂದ ಭಕ್ತರಿಗೆ ಭರವಸೆಯನ್ನು ಕೊಟ್ಟಿದ್ದಾನೆ. ತನ್ನ ಸರ್ವೋತ್ತಮತ್ವವನ್ನು ತೋರಿಸಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಚಿಂತನೆ ಮಾಡಿದಾಗ ಎಲ್ಲ ರೀತಿಯ ಮಾನಸಿಕವಾದ ತುಮುಲಗಳು, ಸಮಸ್ಯೆಗಳು ದೂರವಾಗ್ತವೆ. ವಿಷದ ಭಯ ಬೇಡ, ವಿಷದಿಂದ ರಕ್ಷಣೆ ಮಾಡ್ತೇನೆ, ಕಾಲಿಯ ಮರ್ದನ ಮಾಡಿ ತೋರಿಸಿದ. ಅಗ್ನಿ ಭಯ ಬೇಡ ಅಂತ 2 ಬಾರಿ ಅಗ್ನಿಯನ್ನು ಪಾನ ಮಾಡಿದ. ಅತಿವೃಷ್ಟಿಯ ಭಯ ಬೇಡ ಅಂತ ಗೋವರ್ಧನ ಎತ್ತಿ ತೋರಿಸಿದ. ಜೊತೆಗೆ ಜೀವನದಲ್ಲಿ ಎಂತಹ ಭಾರ ಇದ್ದರೂ ಅದನ್ನು ನಾನು ಹೊರುವೆ, ನನಗೆ ಅರ್ಪಿಸಿ ನೀನೇ ಶರಣು ಎಂದು ಬನ್ನಿ, ಉದ್ಧಾರ ಮಾಡ್ತೇನೆ ಅಂತ ತೋರಿಸಿದ. ಹಸಿದ ಗೋಪಾಲಕರಿಗೆ ಅನ್ನವನ್ನು ಕೊಡುವ ಮೂಲಕ ಅನ್ನದಾತ ನಾನು ಅಂತ ಕೃಷ್ಣ ತಿಳಿಸಿದ. ನೀರಿನಲ್ಲಿ, ವಾತಾವರಣದಲ್ಲಿ ಎದರು, ಹಿಂದೆ ಮುಂದೆ ನಾನಾ ರೀತಿಯಿಂದ ಬಂದು ಗೋಪಾಲಕರನ್ನು ಹಿಂಸಿಸುವ, ಅಸುರರನ್ನು ಸಂಹಾರ ಮಾಡುವ ಮೂಲಕ ನಮ್ಮ ಜೀವನದಲ್ಲಿ ಯಾವುದೇ ವೇಷದಲ್ಲಿ, ಯಾವುದೇ ರೀತಿಯಲ್ಲಿ ಆಸುರಿ ಶಕ್ತಿಗಳು ನಮ್ಮನ್ನು ಹಿಂಸಿಸಲು ಬಂದರೆ ಕೃಷ್ಣ ಎಂದು ನೆನೆದರೆ ಸಾಕು, ಆ ಆಪತ್ತುಗಳನ್ನು ಪರಿಹಾರ ಮಾಡ್ತೇನೆ ಅಂತ ಭಗವಂತ ತೋರಿಸಿಕೊಟ್ಟ. ಎಂತಹ ಅದ್ಭುತವಾದ ಭಗವಂತನ ಲೀಲೆ! ಶುದ್ಧ ಮನಸ್ಸಿನಿಂದ, ಪ್ರೀತಿಯಿಂದ ಅರ್ಪಣೆ ಮಾಡಿದ ವಸ್ತುವನ್ನು ಭಗವಂತ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿ ಅನುಗ್ರಹ ಮಾಡುತ್ತಾನೆ ಅಂತ ತನ್ನ ಬೆಣ್ಣೆ ತಿನ್ನುವ ಲೀಲೆಯಿಂದ ತೋರಿಸಿದ್ದಾನೆ. ಶುದ್ಧ ಬಣ್ಣದ ಬೆಣ್ಣೆ ಶುದ್ಧ ಮನಸ್ಸಿನ ಸಂಕೇತ. ಶುದ್ಧವಾದ ಮನಸ್ಸು ನಮ್ಮದಾಗಿದ್ದರೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುವುದರೊಳಗೆ ಅವನೇ ಬಂದು ಸಮರ್ಪಣೆ ಮಾಡುವುದಕ್ಕೂ ನಮಗೆ ಪ್ರೇರಿಸಿ ನಮ್ಮ ಮನಸ್ಸನ್ನು ನಾವು ಅರ್ಪಿಸುವ ವಸ್ತುವನ್ನು ಸ್ವೀಕಾರ ಮಾಡಿ ಹೋಗ್ತಾನೆ. ಎಷ್ಟೋ ಬಾರಿ ಈ ಅನುಭವ ನಿಮಗೆ ಬಂದಿರಬಹುದು, ಆದರೆ ಇದನ್ನು ಚಿಂತನೆ ಮಾಡಬೇಕಷ್ಟೆ. ನೀವೇನು ಇಂಥ ವಸ್ತು ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿರೋದಿಲ್ಲ, ದಾನ ಮಾಡಬೇಕು ಅಂತ ಅಂದ್ಕೊಂಡಿರೋದಿಲ್ಲ. ಆದರೆ ದೇವಸ್ಥಾನದ ಅರ್ಚಕರೋ, ಯಾವುದೋ ಸದ್ಬ್ರಾಹ್ಮಣರೋ, ಯಾವುದೋ ಮಠ ಮಾನ್ಯಗಳ ಅಧಿಪತಿಗಳೋ ಬಂದು ಇದು ನನಗೆ ಬೇಕು ಅಂತ ಕೇಳಿ ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಣೆ ಮಾಡುತ್ತಾರೆ. ಇದರ ಅರ್ಥ ಏನು? ನೀವು ಎತ್ತಿ ಕೊಡುವುದಕ್ಕೆ ಹೊರಟದ್ದಲ್ಲ,
ದೇವರೇ ಬಂದು ಕದ್ದು ತೆಗೆದುಕೊಂಡು ಹೋದದ್ದು, ಒತ್ತಾಯ ಮಾಡಿ ತೆಗೆದುಕೊಂಡು ಹೋದದ್ದು. ಯಾಕೆ? ನಿಮ್ಮ ಯೋಗ್ಯತೆ ಚೆನ್ನಾಗಿತ್ತು. ಅದೇನೋ ಈಗ ಸಮರ್ಪಣೆ ಮಾಡುವುದಕ್ಕೆ ಸ್ವಲ್ಪ ಆಚೆ ಈಚೆ ಮಾಡಿದ್ದರೂ ಆಚೆ ಜನ್ಮದೊಳಗೆ ನಿಮ್ಮ ಯೋಗ್ಯತೆ ಈಚೆಗೆ ಬರುವಂತೆ ಇತ್ತು ಅಂತನ್ನೋದಕ್ಕೋಸ್ಕರ ಭಗವಂತ ಇವತ್ತಿನ ನಿಮ್ಮ ಔದಾಸೀನ್ಯವನ್ನು ಗಮನಿಸದೆ ಸ್ವರೂಪ ಯೋಗ್ಯತೆಯನ್ನು ಪೂರ್ವಕರ್ಮವನ್ನು ಗಮನಿಸಿ ನಿಮಗೆ ಪ್ರೇರಣೆ ಮಾಡಿ ನಿಮ್ಮಿಂದ ಸ್ವೀಕಾರ ಮಾಡ್ತಾನಲ್ಲ. ಇದು ಬೇಡ ಬೇಡ ಅನ್ನುವ ರೀತಿಯೊಳಗೆ ಗೋಪಿಕಾ ಸ್ತ್ರೀಯರಿದ್ದರೂ ಅವರ ಮನೆಯ ಬೆಣ್ಣೆಯನ್ನು ಕದ್ದ ಕೃಷ್ಣ ನೀಡಿದ ಸಂದೇಶ ಒಂದೇ ಎರಡೇ. ಆ ಪ್ರಾದೇಶನ ಆದೇಶ, ಮೂಲೇಶನ ಕೃಪಾಲೇಶ, ಅಗ್ರೇಶನ ಅನುಗ್ರಹೇಶ ನಮ್ಮ ಮೇಲೆ ಇದ್ದಾಗ ಅದೆಷ್ಟು ತತ್ವಗಳನ್ನು ನಾವು ತಿಳಿಯುವುದಕ್ಕೆ ಸಾಧ್ಯವೋ. ಹೊರಗಿದ್ದಾನೆ ದೇವರು ಅಂತ ತಿಳಿದದ್ದೇ ತಪ್ಪು. ಆ ದೇವರು ಒಳಗಿದ್ದಾನೆ, ಅವನೇ ಹೊರಗಿದ್ದಾನೆ. ಯಾವಾನ್ವಾ ಅಯಮಾಕಾಶ ತಾವಾನೀಶ ಅಂತರ್ಹೃದಯೇ ಆಕಾಶ. ಸರ್ವತ್ರ ವ್ಯಾಪ್ತನಾದ ಭಗವಂತನೇ ನಮ್ಮ ಹೃದಯದೊಳಗಿದ್ದವನೇ ಸರ್ವತ್ರ ವ್ಯಾಪ್ತನಾದಂತಹ ವ್ಯಕ್ತಿ ಭಗವಂತ. ಅಂತಹ ಸರ್ವೋತ್ತಮನಾದ ಭಗವಂತನ ಅದ್ಭುತವಾದ ಸಂದೇಶಗಳನ್ನು ಜೀವನದಲ್ಲಿ ನಾವು ಚಿಂತನೆ ಮಾಡಬೇಕು. ಯಜ್ಞೋದಾನಂ ತಪಶ್ಚೈವ ಎಂಬ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ನೀಡಿದ್ದಾನೆ ಭಗವದ್ಗೀತೆಯಲ್ಲಿ. ಕಂಚಿ ಮಹಾತ್ಮ್ಯದಲ್ಲಿಯೂ ದಾನದ ಬಗ್ಗೆ ನೀವು ತಿಳಿತಾ ಇದ್ದೀರಿ. ವಸಿಷ್ಠರು ಒಂದು ಮಾತಂತಾರೆ, ದಾನ ಯೋಗ್ಯತೆಗೆ ತಕ್ಕಂತೆ ಮಾಡಬೇಕಂತೆ. 1000 ಆಕಳಿದ್ದವನು ಒಂದು 100 ಆಕಳು ಕೊಡೋದು ಅಷ್ಟೇ, 100 ಇದ್ದವನು 10 ಕೊಡುವುದು ಅಷ್ಟೇ, 10 ಇದ್ದವನು 1 ಕೊಡುವುದು ಅಷ್ಟೇ, ಎಲ್ಲವೂ ಸಮಾನ ಅಂತ. ಅವನು ಒಂದೇ ಆಕಳು ಕೊಟ್ಟಿದ್ದಾನೆ, ಇವನು 100 ಕೊಟ್ಟಿದ್ದಾನೆ ಅಂದರೆ ಒಂದೇ ಕೊಟ್ಟಿದ್ದಾನೆ. ಅವನಿಗಿರೋದು 10 ಇತ್ತು, 10% ಕೊಟ್ಟನಲ್ಲ. ಇವನಿಗೆ 100 ಇತ್ತು, 10 ಕೊಟ್ಟರೆ ಅವನು 10% ಕೊಟ್ಟದ್ದು. 1000 ಇದ್ದವನು 100 ಕೊಟ್ಟರು 10% ಕೊಟ್ಟದ್ದು. ಪುಣ್ಯ ಒಂದೇ. ಆದರೂ ಭಕ್ತಿ ಬಹಳ ಮಹತ್ವದ್ದು ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯ ಹೇಳ್ತಾರೆ. ಯದ್ಯಪ್ಯಲ್ಪ ಧನ ತ್ಯಕ್ತಂ ವಿತ್ತಂ ಬಹುಫಲಂ ಭವೇತ್. ಸ್ವಲ್ಪ ಹಣ ಇದ್ದಾಗ ಕೊಡುವ ಹಣಕ್ಕೆ ಬೆಲೆ ಬಹಳ ಇದೆ. ಆದರೂ ಕರ್ತುರೇವ ಮಹಾಗುಣಾಃ. ಕರ್ತೃವಿನಲ್ಲಿರುವ ಜ್ಞಾನ, ಭಕ್ತಿ, ತ್ಯಾಗ, ಕಾಮಕ್ರೋಧಾದಿಗಳ ರಾಹಿತ್ಯ ಇವುಗಳು ಅವನು ಮಾಡುವ ಕರ್ಮದಲ್ಲಿ ವಿಶೇಷ ಫಲವನ್ನು ನೀಡುತ್ತವೆ ಎಂಬುದಾಗಿ ತಿಳಿಸ್ತಾರೆ. ಆ ದೃಷ್ಟಿಯಲ್ಲಿ ಶುದ್ಧ ಮನಸ್ಸಿನಿಂದ, ವಿಷ್ಣು ಭಕ್ತಿಯಿಂದ, ವೈರಾಗ್ಯದಿಂದ, ಜ್ಞಾನಪೂರ್ವಕವಾಗಿ, ಅನುಸಂಧಾನಪೂರ್ವಕವಾಗಿ ಯಥೋಚಿತವಾದ ಯಥಾಶಕ್ತಿ ದಾನವನ್ನು ಮಾಡಬೇಕು. ಶ್ರೀಕೃಷ್ಣಾವತಾರದ ಸಂದರ್ಭದಲ್ಲಿ ನಂದ ಯಥೇಚ್ಛವಾಗಿ ಗೋದಾನವನ್ನು ಮಾಡಿದ್ದಾನೆ. ವಸುದೇವ ಮನಸ್ಸಿನಿಂದ ಸಂಕಲ್ಪ ಮಾಡಿದ್ದಾನೆ, ನಂದ ಸಾಕಷ್ಟು ಗೋದಾನವನ್ನು ಮಾಡಿದ. ಆ ರೀತಿ ಯಥಾಶಕ್ತಿ ದಾನವನ್ನು ನಮ್ಮ ಯೋಗ್ಯತೆಗೆ ಏನು ಸಾಧ್ಯವೋ ಅದನ್ನು, ಅಭಯದಾನ, ವಿದ್ಯಾದಾನ, ಜ್ಞಾನದಾನ, ಯಾವ ದಾನ ಮಾಡುವುದಕ್ಕೆ ಸಾಧ್ಯ ಇದೆ, ದ್ರವ್ಯದಾನ, ಭೂದಾನ, ಗೃಹದಾನ, ಯಥಾಶಕ್ತಿ ದಾನಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯಜ್ಞ ತಪಸ್ಸುಗಳನ್ನು ದೇವರಿಗೆ ಅರ್ಪಿಸಬೇಕು ಎಂಬ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ನೀಡಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನನ್ನು ತಾವು ಶಾಲಗ್ರಾಮವನ್ನು ತಾಳ ಮಾಡಿ ಕುಟ್ಟಿ ಕುಣಿಸಿದ ಮಹಾನುಭಾವರು ವ್ಯಾಸರಾಜರು. ಅವರ ಒಂದು ತಪಸ್ಸಿನ ಕ್ಷೇತ್ರ, ಕಾರ್ಯಕ್ಷೇತ್ರ, ಉಪಾಸನೆಯ ಕ್ಷೇತ್ರ ಈ ಕಂಚಿ ಕ್ಷೇತ್ರ. ತಮ್ಮ ಶ್ರೀಮದ್ಭಾಗವತದ ಪ್ರವಚನದಿಂದ ಶ್ರೀಕೃಷ್ಣ ಪರಮಾತ್ಮ ಚೆನ್ನಾಗಿ ನರ್ತನೆ ಮಾಡಿ ಕಿವಿ ಮುಚ್ಚಿಕೊಂಡವ ಮತ್ತೆ ಕೈ ತೆಗೆದು ವೇಣುನಾದ ಮಾಡುತ್ತಾ ಆನಂದದಿಂದ ಭಾಗವತವನ್ನು ಕೇಳುವಂತೆ ಪ್ರವಚನ ಮಾಡಿದ ಮಹಾನುಭಾವರು ಸತ್ಯಪೂರ್ಣ ತೀರ್ಥರು. ಅವರ ಕಾರ್ಯಕ್ಷೇತ್ರ ಕಂಚಿ.